ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಹುಡುಗ ಚಾನಲ್. ನಾನು ನಿಮ್ಮ ಟೆಕ್ನಿಕಲ್ ಹುಡುಗ ಮಾತಾಡ್ತೀನಿ. ನಾನು ಇವತ್ತೊಂದು ವೀಡಿಯೋದಲ್ಲಿ ನಿಮಗೆ ಟ್ರೈಪೋಡ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಟ್ರೈಪೋಡ್ ಅಂತಂದರೆ. ಟ್ರೈಪೋಡ್ ಅಂದರೆ ಜಸ್ಟ್ ಬಂದ ಒಂದು ಕ್ಯಾಮ್ರಾ ಸ್ಟ್ಯಾಂಡ್, ಕ್ಯಾಮ್ರಾ ಅಥವಾ ಮೊಬೈಲ್ ಹೋಲ್ಡರ್ ಸ್ಟ್ಯಾಂಡ್. ನೀವೇನಾದರೂ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದರೆ, ಫೋಟೋಶೂಟ್ ಮಾಡ್ತಾಯಿದ್ದೀನಿ ಅಂತಂದರೆ ಈ ಒಂದು ಟ್ರೈಪೋಡ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬನ್ನಿ ಈ ಒಂದು ವೀಡಿಯೋ ನೋಡೋಣ. ಇನ್ನು ಇದು ಸ್ಪೆಕ್ಸ್ನ ಬಗ್ಗೆ ಮಾತಾಡಬೇಕು ಅಂದರೆ, ನೀವು ಇಲ್ಲಿ ನೋಡ್ತಾ ಬರೋದು 3-ವೇ ಪ್ಯಾನ್ ಹೆಡ್ ಇದೆ, ಮತ್ತು 4 ಲೆಗ್ ಸೆಕ್ಷನ್ ಇದೆ, ಕ್ವಿಕ್ ಓವರ್ಲಾಕ್, ಕ್ಯಾಮ್ರಾಗೆ ಕ್ವಿಕ್ ಓವರ್ಲಾಕ್ ಇದೆ, ಮತ್ತು ಸ್ಟ್ಯಾಂಡ್ಗೆ ರಬ್ಬರ್ ಗ್ರಿಪ್ ಕೂಡ ಇದೆ. ಮತ್ತು ನೀವು ನೋಡ್ಬೋದು ಟ್ರೈಪೋಡ್ 3110 ಸ್ಪೆಕ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಹೈಯೆಸ್ಟ್ ಬಂದು 1020 mm, ಮತ್ತು 350 mm, 345 mm, 3 ಅಡ್ಜಸ್ಟೇಬಲ್ ಹೈಟ್ ಇದೆ. ಮತ್ತು ಇದು ವೆಯ್ಟ್ ಬಂದು 420 ಗ್ರಾಮ್ ಇದೆ. ಡಯಾ ಬಂದು 16.8 mm ಇದೆ. ಆಯಿತಾ, ಬನ್ನಿ ಒಂದು ವಿಡಿಯೋ ನೋಡೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅವರೇ ಒಂದು ಕವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಟ್ರೈಪೋಡಿಗೆ. ಬ್ಲ್ಯಾಕ್ ಕಲರ್ ಕವರ್ ನೋಡ್ತಾ ಇದ್ದೀರಾ. ಇದು ನಾನು ಈಗ ಅನ್ಬಾಕ್ಸ್ ಮಾಡಿದ್ದೀನಿ. ಈಗ ನಿಮಗೆ ಟ್ರೈಪೋಡ್ ಈ ಥರ ನೋಡೋಕೆ ಸಿಗ್ತಾ ಇದೆ. ನಿಮಗೆ ಇದು ಬಂದು ಮೊಬೈಲ್ ಹೋಲ್ಡರ್. ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ಒಂದು ಥ್ರೆಡ್ ಕೂಡ ಇದೆ, 1/4 ಇಂಚ್ ಥ್ರೆಡ್. ಮತ್ತು ಇದೊಂದು ಮೊಬೈಲ್ ಹೋಲ್ಡರ್ ಈ ಥರ ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಥರ ಹಿಂಗೆ ಎಕ್ಸ್ಪ್ಯಾಂಡ್ ಆಗಿ ನಿಮ್ಮ ಮೊಬೈಲ್ನ ಲಾಕ್ ಕೂಡ ಮಾಡ್ಬೋದು. ಇದೊಂದು 1/4 ಇಂಚ್ ಥ್ರೆಡ್ ಟೈಟ್ ಮಾಡೋಕ್ಕೆ. ನೀವು ಇಲ್ಲಿ ನೋಡ್ತಾ ಇದ್ರೆ ನಾನು ಈಗ ಮೊಬೈಲ್ ಹೋಲ್ಡರ್ ಕೂಡ ಹಾಕಿದ್ದೀನಿ ಅದಕ್ಕೆ. ಮತ್ತು ಇದೇ ಲೀಸ್ಟ್ ಚಿಕ್ಕದು, ಇಷ್ಟೇ ಚಿಕ್ಕದಾಗೋದು ಇದು ಲೀಸ್ಟು. ಈ ಒಂದು ಹ್ಯಾಂಡ್ಲ್ ಬಂದು ನಿಮಗೆ ಈ ಥರ ಅಪ್ ಆ್ಯಂಡ್ ಡೌನ್ ಮೋಷನ್ ಮಾಡುತ್ತೆ. ಇದನ್ನು ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಮತ್ತು ಈ ಒಂದು ನಟ್ ಬಂದು ನಿಮಗೆ ಈ ರೀತಿ 360 ಡಿಗ್ರಿ ರೊಟೇಷನ್ ಆಗುತ್ತೆ. ಫುಲ್ ನಿಮಗೆ ಯೂಸ್ ಮಾಡ್ಕೊಂಡ್ರೆ ಫುಲ್ ಓಡಾಡುತ್ತೆ ಈ ಥರ. ಮತ್ತು ಈ ಒಂದು ಲಾಕ್ ಬಂದು ನಿಮಗೆ ಮೊಬೈಲ್ ಹಾಕಿದ್ರೆ ಅಂತಂದರೆ ಇದು ಲ್ಯಾಂಡ್ಸ್ಕೇಪ್ ಟು ಪೋರ್ಟ್ರೈಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ 1/4 ಇಂಚ್ ನಟ್ ಥ್ರೆಡ್. ಈ ಒಂದು ನಟ್ ಥ್ರೆಡ್ನ ಇಲ್ಲಿ ಟೈಟ್ ಮಾಡಿದ್ರೆ ಇಲ್ಲಿ ಟೈಟ್ ಆಗುತ್ತೆ. ಮತ್ತು ಒಂದು ಸ್ಪಿರಿಟ್ ಲೆವೆಲ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಪಿರಿಟ್ ಲೆವೆಲ್ನ. ಈ ಒಂದು ಸ್ಪಿರಿಟ್ ಲೆವೆಲ್ ಏನಕ್ಕೆ ಉಪಯೋಗ ಅಂದರೆ, ನೀವು ಯಾವ್ದಾರ ಒಂದು ಅನ್ಲೆವೆಲ್ ಗ್ರೌಂಡಲ್ಲಿ ಇಟ್ಟಿದ್ದೀರ ಅಂತಂದರೆ ಈ ಸ್ಪಿರಿಟ್ ಲೆವೆಲಲ್ಲಿ ಗೊತ್ತಾಗುತ್ತೆ ಲೆವೆಲ್ ಮಾಡ್ಕೊಬೇಕು ನೀವು ಅಂತ. ನೀವು ಲೆವೆಲ್ ಹೆಂಗೆ ಮಾಡ್ಕೋತೀರ ಅಂದರೆ, ಈ ಥರ ಹಿಂಗೆ ಟಿಲ್ಟ್ ಮಾಡಿದ್ರೆ ಲೆವೆಲ್ ಆಗುತ್ತೆ. ಅಕಸ್ಮಾತ್ ನೀವು ಅನ್ಇವನ್ ಸರ್ಫೇಸಲ್ಲಿ ಇಟ್ಟಿದ್ದೀರಾ ಅಂತಂದರೆ ಜಸ್ಟ್ ಈ ಥರ ಮಾಡಿದ್ರೆ ಲೆವೆಲ್ ಆಗುತ್ತೆ. ಇನ್ನು ಈ ಒಂದು ನಾಬ್ ಬಂದು ಈ ಅಡ್ಜಸ್ಟ್ಮೆಂಟ್ಗೆ ಈ ಥರ ಹೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇನ್ನು ಎಕ್ಸ್ಟ್ರಾ ಹೈಟ್ ಬೇಕು ಅಂತಂದರೆ ಈ ಟೈಟ್ ಮಾಡಿಕೊಂಡ್ರೆ ಇದು ನೋಡ್ತಾ ಇರ್ಬೋದು, ಇಷ್ಟು ಅಡ್ಜಸ್ಟ್ಮೆಂಟ್ ಹೈಟಿಗೆ. ಈ ಒಂದು ಟ್ರೈಪೋಡ್ ಸ್ಟ್ಯಾಂಡ್ ಯಾವ ಮೆಟೀರಿಯಲಿಂದ ಮೇಡಪ್ ಆಗಿದೆ ಅಂತಂದರೆ, ಇಟ್ ಈಸ್ ಮೇಡಪ್ ಆಫ್ ಅಲ್ಯೂಮಿನಿಯಮಿಂದ ಮಾಡಿದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ರಬ್ಬರ್ ಗ್ರಿಪ್ಸ್ ಕೂಡ ಕೊಟ್ಟಿದ್ದಾರೆ. ರಬ್ಬರ್ ಗ್ರಿಪ್ ಕೊಟ್ಟಿದ್ದಾರೆ 3 ಕಾಲಿಗೂ. ನೀವು ಇಲ್ಲಿ ನೋಡ್ಬೋದು, ಇದೆ ಅಡ್ಜಸ್ಟೇಬಲ್ ಲೈಟ್ ಕ್ಲಿಪ್ಸು. ಈ ಒಂದು ಕ್ಲಿಪ್ನ ರಿಮೂವ್ ಮಾಡಿದ್ರೆ ಈ ರೀತಿ ನಿಮಗೆ ಇದು ಹೊರಗಡೆ ಬರುತ್ತೆ. ಜಸ್ಟ್ ಈ ಒಂದು ಕ್ಲಿಪ್ನ ಲಾಕ್ ಮಾಡೋದು. ಜಸ್ಟ್ ಇದು ಓಪನ್ ಮಾಡಿದ್ರೆ ನೆಕ್ಸ್ಟ್ ಇದು ಬರುತ್ತೆ. ಇದನ್ನು ಲಾಕ್ ಮಾಡೋದು. ಇದು ಓಪನ್ ಮಾಡಿದ್ರೆ ಇದು ಹಿಂಗೆ ಆಚೆ ಬರುತ್ತೆ. ಜಸ್ಟ್ ಇದೇ ರೀತಿ 3 ಕ್ಲಿಪ್ನ ರಿಮೂವ್ ಮಾಡಿಕೊಂಡು ನೀವು ನಿಲ್ಲಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ನಿಲ್ಲಿಸಿ ತೋರಿಸಿ 3 ಕ್ಲಿಪ್ ರಿಮೂವ್ ಮಾಡಿ. ನೀವೀಗ ನೋಡ್ಬೋದು, ಇದೇ ಒಂದು ಲಾಸ್ಟ್ ಲಿಮಿಟ್. ಆಲ್ಮೋಸ್ಟು ಎಷ್ಟಾಗಿದೆಯೋ ಅಷ್ಟು ಎಲ್ಲರಿಗೆ ತೆಗೆದು ನಿಲ್ಲಿಸಿದ್ದೀನಿ. ಇದೇ ಒಂದು ಹೈಯೆಸ್ಟ್. ಈ ಒಂದು ಟ್ರೈಪೋಡ್ ಸ್ಟ್ಯಾಂಡ್ ಅಪ್ ಟು ಆಲ್ಮೋಸ್ಟ್ 1000 ಗ್ರಾಮ್ವರೆಗೂ ಸಪೋರ್ಟ್ ಮಾಡುತ್ತೆ. ಅಂದರೆ 1 kg ವರೆಗೂ ಸಪೋರ್ಟ್ ಮಾಡುತ್ತೆ. ನೀವೇನಾದ್ರು 1 kg ಗಂಟ ನೀವು ಏನು ಬೇಕಾದ್ರೂ ಹೋಲ್ಡ್ ಮಾಡ್ಬೋದು. ಇಲ್ಲಿ ಹೋಲ್ಡ್ರಲ್ಲಿ ನಿಮ್ಗೆ ತೋರಿಸಿ. ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಒಂದು ಟ್ರೈಪೋಡ್ದು. ಲೆಗ್ಸ್ ಯಾವುದೇ ರೀತಿ ಶೇಕ್ ಆಗ್ತಿಲ್ಲ, ನಿಂದಿದೆ. ನೀವು ಇಲ್ಲಿ ನೋಡ್ಬೋದು, ನಾನು ಕ್ಯಾಮ್ರಾ ಈಗ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಟ್ರೈಪೋಡ್ಗೆ. ಈ ರೀತಿ ನಿಮಗೆ ಥ್ರೆಡ್ ಕೊಟ್ಟಿರ್ತಾರೆ ಕ್ಯಾಮ್ರಾದಲ್ಲಿ. ಈ ಥ್ರೆಡ್ನ ಜಸ್ಟ್ ಇದಕ್ಕೆ ಸ್ಕ್ರೂ ಮಾಡಬೇಕು. ನನ್ನ ಹತ್ರ ಯಾವುದೇ ರೀತಿ ದೊಡ್ಡ ಕ್ಯಾಮ್ರಾ ಇಲ್ಲ, ಚಿಕ್ಕ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೀವು ಇಲ್ಲಿ ನೋಡ್ತಿದ್ರೆ ನಾನು ಕ್ಯಾಮ್ರಾನ ಈಗ ಇನ್ಸ್ಟಾಲ್ ಮಾಡಿದ್ದೀನಿ. ಈ ಒಂದು ಹ್ಯಾಂಡ್ಲ್ ಬಂದ್ಬಿಟ್ಟು ನಿಮಗೆ ಈ ರೀತಿ ರೊಟೇಷನ್ ಮಾಡೋಕ್ಕೆ
ಮತ್ತು ಈ ಒಂದು ನಾಬ್ ಬಂದುಬಿಟ್ಟು ಈ ರೀತಿ ರೊಟೇಷನ್ ಆಗುತ್ತೆ ನಮಗೆ ಫುಲ್ಲು 360 ರೊಟೇಷನ್. ಇದು ಜಸ್ಟ್ ಇಷ್ಟೇ ಆಗೋದು. ಈ ಒಂದು ಟ್ರೈಪಾಡ್ನ ಬೆಲೆ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಟ್ರೈಪಾಡ್ ₹479 ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೀನಿ. ನೀವು ನಿಮ್ಗೆ ಏನಾದ್ರು ಬೇಕು ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬೇಕಾದ್ರೆ ಬೈ ಮಾಡ್ಬೋದು. ಈ ಒಂದು ಟ್ರೈಪಾಡ್ ಇಲ್ಲದೆ ನಾನು ವೀಡಿಯೋ ಮಾಡೋದು ತುಂಬ ಕಷ್ಟ ಆಗಿತ್ತು. ಏನಕ್ಕಪ್ಪ ಅಂತಂದರೆ ನಾನು ಕೈಲಿ ಹಿಡ್ಕೊಂಡು ಅನ್ಬಾಕ್ಸ್ ಮಾಡಬೇಕಿತ್ತು, ಮತ್ತು ವೀಡಿಯೋ ನಿಮಗೆ ಮೊಬೈಲೆಲ್ಲ ಶೇಕ್ ಆಗ್ತಿತ್ತು. ಇನ್ನು ಮುಂದೆ ಈ ರೀತಿ ಆಗಲ್ಲ. ಇವಾಗ ನನಗೊಬ್ಬ ಹೆಲ್ಪರ್ ಬಂದಿದ್ದಾನೆ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಕೂಡ ಮಾಡಿ. ಹಾಗೂ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಬಾಯ್.